ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಅಧ್ಯಾಯ 10 5ನೇ ತರಗತಿ ಗಣಿತ ವಿನ್ಯಾಸಗಳು ಅಂಥೇಳಿ ಚಾಪ್ಟರ್ ಇದೆಯಲ್ಲ, ಈ ಚಾಪ್ಟರ್ ಮೇಲೆ ಯಾವ ಥರ ಕ್ವಶನ್ಸ್ಗಳು ಕೇಳ್ತಾನೆ, ಯಾವ ಥರ ನಾವು ಅಭ್ಯಾಸಗಳನ್ನ ಈ ಥರ ಬಿಡಿಸ್ಕೋಬೇಕಂತೇಳಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈಗಾಗಲೇ ಎಲ್ಲವೂ ಚಾಪ್ಟರ್ಗಳು ಕಂಪ್ಲೀಟ್ ಆಯಿತು. ಇದು ಕೊನೆಯ ಚಾಪ್ಟ್ರು ವಿನ್ಯಾಸಗಳು ಅಂತೇಳಿ. ಇದೊಂದು ಚಾಪ್ಟರ್ ಮುಗಿಸಿದ್ರೆ ಎಲ್ಲವೂ ನಿಮ್ಗೆ ಪ್ಲೇಲಿಸ್ಟ್ನಲ್ಲಿ ಸಿಗ್ತವೆ. ಎಲ್ಲ ವಿಡಿಯೋಗಳು ನೋಡ್ಕೊಡ್ರಿ. ಬನ್ನಿ, ಕ್ವಶನ್ಸ್ಗಳು ಏನಿದೆಯಪ್ಪ ಅಂದ್ರೆ ವಿನ್ಯಾಸಗಳು ಅಂದ್ರೇನು, ಇಲ್ಲಿ ನೀವು ಹಿಂದಿನ ತರಗತಿಗಳಲ್ಲಿ ಕಲ್ತಿರ್ತೀರಿ ಸಂಖ್ಯೆ ಸರಣಿಗಳನ್ನೇ ಕೂಡ ಇಲ್ಲಿ ಮುಂದುವರಿಸಿದ್ದಾನೆ. ಇಲ್ಲಿ ಉದಾಹರಣೆ ಒಂದು ನೋಡ್ರಿ, 5 10 15 20 25 30 35 40 ಆಗಿದೆಯಪ್ಪ ಅಂದ್ರೆ ಪ್ರತಿ ಒಂದೊಂದಕ್ಕೂ 5 ಹೆಚ್ಚಿಗೆ ಆಗಿದ್ದವು. ಇಲ್ಲಿಕಪ್ಪ ಅಂದ್ರೆ ಇವ್ರು ನೀವು 5 ಮಗ್ಗಿನ ಸಿರೀಸ್ನ ಕಂಟಿನ್ಯೂ ಕೊಟ್ಟಿದ್ದಾನೆ. ಈಗ ನೆಕ್ಸ್ಟ್ ಏನು ಬರ್ಬೇಕಪ್ಪ ಅಂದ್ರೆ ಇಲ್ಲಿ 40 ಇದೆ. ನೆಕ್ಸ್ಟ್ ಎಷ್ಟು ಬರಬೇಕು? 45 50 55 ಈ ಥರ ಮುಂದುವರ್ಕೋತೆ ಅದು ಹೋಗ್ತದೆ. ಈ ನೆಕ್ಸ್ಟ್ ಏನು ಮಾಡಿದ್ದಾನಪ್ಪ ಅಂದ್ರೆ ಎರಡನೇ ಉದಾಹರಣೆ ನೋಡಿರಿ, 2 3 6 7 10 11 14 15 ಅಂತಿದೆ. ಇಲ್ಲಿ ಏನಾಗಿದೆ ನೋಡಿರಿ, 2 ಇದ್ದಿದ್ದು 3 ಆಗಿದೆ ಅಂದ್ರೆ +1 ಹೆಚ್ಚಿಗೆ ಆಗಿದೆ. 2 ಇದ್ದಿದ್ದು 3 ಆಗಿದೆ ಅಂದ್ರೆ +1 ಆಗಿದೆ. 3 ಇದ್ದಿದ್ದು 6 ಆಗಿದೆ ಅಂದ್ರೆ +3 ಹೆಚ್ಚಿಗೆ ಆಗಿದೆ. ನೆಕ್ಸ್ಟ್ 6 ಇದ್ದಿದ್ದು 7 ಆಗಿದೆ ಅಂದ್ರೆ +1 ಹೆಚ್ಚಿಗೆ ಆಗಿದೆ. 7 ಇದ್ದಿದ್ದು 10 ಆಗಿದೆ ಅಂದ್ರೆ +1 ಹೆಚ್ಚಿಗೆ ಆಗಿದೆ. 10 ಇದ್ದಿದ್ದು 11 ಆಗಿದೆ ಅಂದ್ರೆ +1 ಹೆಚ್ಚಿಗೆ ಆಗಿದೆ. 11 ಇದ್ದಿದ್ದು 14 ಆಗಿದೆ ಅಂದ್ರೆ +3 ಹೆಚ್ಚಿಗೆ ಇದೆ. 14 ಇದ್ದಿದ್ದು 15 ಆಗಿದೆ ಅಂದ್ರೆ +1. ನೆಕ್ಸ್ಟ್ ಎಷ್ಟು ಆಗ್ಬೇಕು? ಈಗ +3 ಹೆಚ್ಚಿಗೆ ಆಗ್ಬೇಕು. 16ಕ್ಕೆ ಒಂದು 3 ಹೆಚ್ಚಿಗೆ ಮಾಡಿರಿ, ಎಷ್ಟು ಬರ್ತದಪ್ಪ ಅಂದ್ರೆ 19. ಓಕೆ, ಸಾರಿ, ಇಲ್ಲಿ 14ಕ್ಕೆ 1 ಹೆಚ್ಚಿಗೆ ಆದರೆ 15 ಆಗಿತ್ತ. ಈಗ ನೆಕ್ಸ್ಟ್ 15ಕ್ಕೆ 3 ಹೆಚ್ಚಿಗೆ ಮಾಡಿದ್ರೆ 18 ಬರ್ತೈತೆ. ಇಲ್ಲಿ 18. ಓಕೆ, ನೆಕ್ಸ್ಟ್ 18ಕ್ಕೆ 1 ಹೆಚ್ಚಿಗೆ ಮಾಡಿರಿ 19. 19ಕ್ಕೆ ಮತ್ತೆ 3 ಹೆಚ್ಚಿಗೆ ಮಾಡಿರಿ. ಈ ಥರ 22 ಸರಣಿಗಳು ಏನಾಗ್ತಾವಪ್ಪ ಅಂದ್ರೆ ಮುಂದುವರಿತಾನೆ ಇದ್ದಾವೆ. ಅದೇ ಥರ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ನೋಡಿರಿ, ಕೆಳಗಿನ ಸಂಖ್ಯೆಗಳನ್ನು ಇದೇ ರೀತಿಯಲ್ಲಿ ಮುಂದುವರಿಸ್ರಿ ಅಂತೇಳಿ. ಸಂಖ್ಯಾ ಮೊದಲು ಇಲ್ಲಿ 20 40 60 80 ಇದೆ ಅಂದರೆ ನೆಕ್ಸ್ಟ್ ಎಷ್ಟು ಬರಬೇಕು? 80 ತಗೋಣ. ಇಲ್ಲಿ ಪ್ರತಿಯೊಂದು ಕಡೆ 20 20 ಹೆಚ್ಚಿಗೆ ಆಗಿದೆ. ಇಲ್ಲಿ 100 ಬರಬೇಕು. ನೆಕ್ಸ್ಟ್ ಎಷ್ಟು ಬರಬೇಕಪ್ಪ ಅಂದರೆ 120. ನೆಕ್ಸ್ಟು 140. ನೆಕ್ಸ್ಟ್ 8 16 24 32 8ರ ಮುಗ್ಗಿ ಮುಂದೋಗಿದೆ ಅಂದರೆ 8 4 32 8 5 40 8 6 48 8 7 56. ನೆಕ್ಸ್ಟು 1 4 7 3 10 ಆಗಿದೆ ಅಂದರೆ 3 ಹೆಚ್ಚಿಗೆ ಕೋತ್ ಹೋಗಿದೆ ಅಂದರೆ 10ಕ್ಕೆ 3 ಹೆಚ್ಚಿಗೆ ಮಾಡಿದ್ರೆ 13. 13ಕ್ಕೆ 3 ಹೆಚ್ಚಿಗೆ ಮಾಡಿದ್ರೆ 16. 16ಕ್ಕೆ 3 ಹೆಚ್ಚಿಗೆ ಮಾಡಿದ್ರೆ 19. ನೆಕ್ಸ್ಟ್ 19 18 17 16 ಇದೆ ಅಂದ್ರೆ ಎಲ್ಲವೂ ರಿವರ್ಸ್ ಬರ್ತಾ ಇದ್ದಾವೆ ಅಥವಾ -1 ಆಗ್ತಾ ಇದ್ದಾವೆ. ಅಂದ್ರೆ 15ಕ್ಕೆ ಇಲ್ಲಿ 15 14 13 ಈ ಥರ ಇವೇನಾಗ್ತಾ ಇದ್ದಪ್ಪ ಅಂದ್ರೆ ರಿವರ್ಸು ಬರ್ತಾ ಇದ್ದಾವೆ. ಈ ನೆಕ್ಸ್ಟ್ ವರ್ಗ ಸಂಖ್ಯೆಗಳು ನಾನು ಹೇಳಿದ್ದೀನಿ, ಬೇಕಾದ್ರೆ ಟ್ರಿಕ್ಸ್ ಹೇಳಿದ್ದೀನಿ, ನೋಡ್ಕೊಡ್ರಿ. ಮಿನಿಮಮ್ 30 ತನಕ ವರ್ಗ ಸಂಖ್ಯೆಗಳು ಬರಬೇಕು. ಇಲ್ಲಿ ಚುಕ್ಕೆಗಳು ಕೊಟ್ಟಿದ್ದಾನೆ. 2 ಚುಕ್ಕೆಗಳಿಟ್ಟು ಇದೊಂದು ನಾವು ರೇಖಾಖಂಡ ಅಂತ ಕರಿತೀವಿ. 3 ಚುಕ್ಕೆ ಈ ಥರ ಇಟ್ಟರೆ ಯಾವುದೇ ಆಕೃತಿಗಳು ಉಂಟಾಗಂಗಿಲ್ಲ. ನೀವು ಒಂದು ಆಕೃತಿಗಳು ಉಂಟಾಗಬೇಕಪ್ಪ ಅಂದ್ರೆ ಮಿನಿಮಮ್ ಚುಕ್ಕೆಗಳನ್ನು ಈ ಥರ ಇಟ್ಟಿದ್ದಾರಪ್ಪ ಅಂದ್ರೆ ಇದು ಒಂದು ಆಕೃತಿ ಆಗ್ತದೆ. ಅದೇ ಥರ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 3 ಬಿಂದುಗಳು ಇಟ್ಟಿದ್ದಾರೆ. 1 2 3 ಬಿಂದುಗಳು ಇಟ್ಟಿದ್ದಾನೆ. ಅದು ಏನಾಗಿದೆಯಪ್ಪ ಅಂದ್ರೆ ತ್ರಿಭುಜ ಆಗಿದೆ. 4 ಬಿಂದುಗಳಿಟ್ಟರೆ ವರ್ಗ ಸಂಖ್ಯೆ ಆಗಿದೆ. 5 ಬಿಂದುಗಳಿಟ್ಟರಪ್ಪ ಅಂದ್ರೆ ಅದು ಒಂದು ಆಕೃತಿ ಉಂಟಾಗ್ತದೆ. ಇಲ್ಲಿ ನೋಡ್ರಿ, ಕೆಲವು ಆಕೃತಿಗಳನ್ನು ಗಮನಿಸಿ. ಇದರಲ್ಲಿ ಎಷ್ಟು ಬಿಂದುಗಳಿವೆ? ಇದರಲ್ಲಿ 4 ಬಿಂದುಗಳಿವೆ. ಹೌದು, ಇದರಲ್ಲಿ 9 ಬಿಂದುಗಳಿದ್ದಾವೆ. ಇದರಲ್ಲಿ 16 ಬಿಂದುಗಳಿದ್ದಾವೆ. ಇದರಲ್ಲಿ 25 ಬಿಂದುಗಳಿದ್ದಾವೆ. ಇಲ್ಲೊಂದು ನಿಮ್ಗೆ ಗೊತ್ತಾಗಬೇಕು, ಪ್ರತಿಯೊಂದು ಆಕೃತಿ ವರ್ಗ ಆಗಿದೆ ಅಂದರೆ ಬಿಂದುಗಳನ್ನು ಸೇರಿಸಿದರೆ 4 9 16 25 ಬಿಂದುಗಳನ್ನು ಸೇರಿಸಿದರೆ ವರ್ಗಾಕೃತಿ ಆಗುತ್ತದೆ ಎಂಬುದನ್ನು ಗಮನಿಸಿ. ವರ್ಗಾಕೃತಿಯನ್ನು ಉಂಟು ಮಾಡುವ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ಅದೇ ಥರ ಇಲ್ಲಿ ಎಷ್ಟು ಬಿಂದುಗಳಿದಾವೆ ಅಂತ ಎನಿಸ್ಕೋಬೇಕು. ಎನಿಸಿ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಎಷ್ಟಿದಾವೆ ಅಂತೇಳಿ ಇಲ್ಲಿ ಬರ್ಕೋಬೇಕು. ನೋಡಿರಿ, ಇದ್ರಾಗ ಎಷ್ಟಿದಾವಪ್ಪ ಅಂದ್ರೆ 36 ಇದ್ದಾವೆ. ಓಕೆ, ಇದರಲ್ಲಿ 36 ಇದ್ದಾವೆ. ಇದ್ರಾಗ 49 ಇದ್ದಾವೆ. ನೀವು ಎನಿಸಿ ಇಲ್ಲಿ ಬರೀರಿ. ನೆಕ್ಸ್ಟ್ ಇಲ್ಲಿ ಮುಂದಿನ ವರ್ಗ ಸಂಖ್ಯೆಗೆ ಚುಕ್ಕೆ ವಿನ್ಯಾಸನ ಬರೀರಿ. ಇದೇ ಥರನ ಇಲ್ಲಿ ತೆಗೀರಿ. ನೆಕ್ಸ್ಟ್ ಇಲ್ಲಿ 64 ಬರಬೇಕು. ಅದೇ ಥರ ನೀವು 1 2 3 4 5 6 7 ಇದೆಯಲ್ಲ, ಇನ್ನೊಂದು ಇಲ್ಲೇ 1 2 3 4 5 6 7 8 ಮಾಡಿರಿ. ಇದೇ ಒಂದು ಆಕೃತಿ ಮತ್ತೆ ಇಲ್ಲೇ ಆಗ್ತದೆ. ಇಲ್ಲಿ 64 ಚುಕ್ಕೆಗಳನ್ನಿಟ್ಟು ನೀವು ಇದನ್ನು ಕಂಪ್ಲೀಟ್ ಮಾಡಿರಿ ವರ್ಗನ. ಓಕೆ, ನಿಮ್ಗೆ
ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾನೆ, ಗುಣಾಕಾರ ಕೋಷ್ಟಕ. ಇಲ್ಲಿದ್ದಾವೆ ನೋಡಿರಿ, 1, 4, 9, 16, 25, 36, 49, 64, 81, 100 ಇವೇ ಆ ವರ್ಗ ಸಂಖ್ಯೆಗಳು. ಹಸಿರುಗಳಲ್ಲಿ ತುಂಬಿದಂಥ ಸಂಖ್ಯೆಗಳನ್ನು ನಾವು ವರ್ಗ ಸಂಖ್ಯೆಗಳನ್ನು ಕರಿತೀವಿ. ಉಳಿದಿವೆಲ್ಲವೂ ಕೂಡ ನೀವು ಮಗ್ಗಿದ್ದಾವೆ, ಮಗ್ಗಿಗಳನ್ನು ಕಂಪ್ಲೀಟ್ ಮಾಡಿಕೊಡ್ರಿ. 9 18 9 3 27 9 4 36 9 5 45 26 24 97 63 98 72 91 90 90. ಓಕೆ, ಈ ಥರ ಮಗ್ಗಿಗಳನ್ನು ಈ ಚಾರ್ಟನ್ನು ಕಂಪ್ಲೀಟಾಗಿ ಮಾಡಿಕೊಡ್ರಿ. ಇನ್ನು ನೆಕ್ಸ್ಟು ಇಲ್ಲಿ ತ್ರಿಭುಜ ಸಂಖ್ಯೆಗಳು ಅಂತಿದೆ. ಏನು ರೀ ತ್ರಿಭುಜ ಸಂಖ್ಯೆಗಳು? ಚುಕ್ಕೆಗಳನ್ನು ಸೇರಿಸಿ ರಚಿಸುವ ಕೆಳಕಂಡ ಆಕೃತಿಗಳನ್ನು ಗಮನಿಸಿ. ಇಲ್ಲಿ 3 ಚುಕ್ಕೆಗಳಿದ್ದಾವೆ, ಇದೊಂದು ತ್ರಿಭುಜ ಆಗಿದೆ. ಇಲ್ಲಿ 6 ಚುಕ್ಕೆಗಳಿದ್ದಾವೆ ಅಂದ್ರೆ ಇಲ್ಲೊಂದು ತ್ರಿಭುಜ ಇದೆ, ಇಲ್ಲೊಂದು ತ್ರಿಭುಜ, ದೊಡ್ಡದೊಂದು ತ್ರಿಭುಜ. ಒಟ್ಟು 6 ಚುಕ್ಕೆಗಳಿದಾವೆ ಅಂದ್ರೆ ಇದೊಂದು ತ್ರಿಭುಜ ಉಂಟಾಗಿದೆ. ಇಲ್ಲಿ 10 ತ್ರಿಭುಜಗಳಿದಾವೆ ಅಂದ್ರೆ 1 ತ್ರಿಭುಜ, 2 ತ್ರಿಭುಜ, 3 4 ತ್ರಿಭುಜಗಳು ಆಗಿದ್ದಾವೆ. ಇಲ್ಲಿ 15 ಚುಕ್ಕೆಗಳಿದಾವೆ ಅಂದ್ರೆ 1 2 3 4 ಇಲ್ಲಿ 4 ತ್ರಿಭುಜಗಳು ಉಂಟಾಗಿದ್ದಾವೆ. ಓಕೆ, ಈ ಥರ ತ್ರಿಭುಜಗಳನ್ನು ನೀವು ರಚನೆ ಮಾಡಬೇಕು. ಇನ್ನು ತ್ರಿಭುಜಗಳನ್ನು ಏರ್ಪಡಿಸುವ ಸಂಖ್ಯೆಗಳಾದ 3, 6, 10 ಮತ್ತು 16 ಇವುಗಳನ್ನು ತ್ರಿಭುಜಗಳ ಸಂಖ್ಯೆ ಅಂತ ಕರಿತೀವಿ. ಎಲ್ಲ ಸಂಖ್ಯೆಗಳು ತ್ರಿಭುಜ ಸಂಖ್ಯೆಗಳು ಆಗುವುದಿಲ್ಲ. ಈಗ ನೋಡಿರಿ, 5 ತ್ರಿಭುಜ ಸಂಖ್ಯೆ ಆಗಂಗಿಲ್ಲ, ಎಕ್ಸಾಂಪಲ್ ಕೊಡ್ತಾ ಇರೋದು. 4 ತ್ರಿಭುಜ ಸಂಖ್ಯೆ ಆಗಂಗಿಲ್ಲ, 1 ಆಗಂಗಿಲ್ಲ, 2 ಆಗಂಗಿಲ್ಲ, ಹೀಗೆ 7 ಆಗಂಗಿಲ್ಲ, ಎಲ್ಲವೂ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ತ್ರಿಭುಜ ಸಂಖ್ಯೆಗಳ ಶ್ರೇಣಿಯ ಸ್ವಾಭಾವಿಕ ಸಂಖ್ಯೆಗಳಿಂದ ಉಂಟಾಗುತ್ತವೆ. ನೋಡಿರಿ ಯಾವ ಥರ ಉಂಟಾಗ್ತಾವಪ್ಪ ಅಂದ್ರೆ 1 + 2 = 3 ಇದು ತ್ರಿಭುಜ ಸಂಖ್ಯೆ ಹೌದು. 1 + 2 + 3 6 ಇದು ತ್ರಿಭುಜ ಸಂಖ್ಯೆ ಹೌದು. 1 + 2 + 3 + 4 ಇದು 10 ಇದು ತ್ರಿಭುಜ ಸಂಖ್ಯೆ ಹೌದು. 1 + 3 + 4 ನಿಮ್ಗೆ ಗೊತ್ತಾಗ್ತಾ ಇರ್ಬೇಕು. ಈಗ ಇಲ್ಲಿ ಸಂಖ್ಯೆಗಳು ಒಂದೊಂದೊಂದು ಹೆಚ್ಚಿಗೆ ಬರ್ತಾ ಇದ್ದಾವೆ. 1 + 2 + 3 ಇದ್ದಾಗ ಇಲ್ಲಿ 3ಗೆ ನೆಕ್ಸ್ಟ್ +4 ಹೆಚ್ಚಿಗೆ ಇದೆ. ಇಲ್ಲಿ 1 + 2 + 4ಗೆ ಈ 4 ಮುಗ್ಯಾನ ನೆಕ್ಸ್ಟ್ 5 ಬರ್ತಾಯಿದೆ. ಅದೇ ಥರ 1 + 2 + 3 + 4 + 5 ಪ್ಲಸ್ ನೆಕ್ಸ್ಟ್ ಏನು ಬರಬೇಕು 6 ಬರಬೇಕು. ಅದನ್ನು ಕೂಡಿಸಿದ್ರೆ ಎಷ್ಟು ಆಗ್ತದಪ್ಪ ಅಂದ್ರೆ 21 ಆಗ್ತದೆ. ನೆಕ್ಸ್ಟ್ 7 ಬರಬೇಕು 28 ಹಾಕದ. ನೆಕ್ಸ್ಟ್ 8 ಬರಬೇಕು 36 ಹಾಕದ. 9 ಬರಬೇಕು 45. ಈ ಥರ ನೀವು ಕೂಡಿಸ್ಕೊತ ಹೋದ್ರೆ ಅಂದ್ರೆ ತ್ರಿಭುಜ ಸಂಖ್ಯೆಗಳು ಉಂಟಾಗ್ತವೆ. ಓಕೆ, ಈ ನೆಕ್ಸ್ಟ್ ಇಲ್ಲಿ ಎಷ್ಟಿದೆ, ಇವು ಎಷ್ಟಿದಾವೆ ಅಂತೇಳಿ ಎನಿಸ್ಕೋಬೇಕು. ಎನಿಸ್ಕೊಂಡು ಕಿಶಂತ್ರ ಇಲ್ಲಿ ಚಿತ್ರದಲ್ಲಿ ಎಷ್ಟು ಹಾಕವು ಅಂತೇಳಿ ಬರೀಬೇಕು. ಓಕೆ, ಬರೀರಿ. ಇದು ಇಲ್ಲಿ 45 ಆಗ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ 36 ಇದ್ದಾವೆ. 36ಕ್ಕೆ ಪ್ಲಸ್ಸನ್ನು ಎಷ್ಟು ಮಾಡಿದ್ರೆ 45 ಆಗ್ತೈತಿ, ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇದು 55 ಆಗ್ತದೆ. ಇದನ್ನು ಕಂಪ್ಲೀಟ್ ಮಾಡಿ ಬರ್ಕೋರ್ಬೇಕಾದ್ರೆ ಇದೇ ಥರ ನೀವು ಸಂಖ್ಯೆಗಳನ್ನು ಮುಂದುವರಿಸ್ಬೇಕು. ಓಕೆ, ಈ ನೆಕ್ಸ್ಟು ಅದೇ ಸರಣಿನ ಇಲ್ಲಿ ಕೊಟ್ಟಿದ್ದಾನೆ. ಈ ಕೆಳಗಿನ ಚುಕ್ಕಿ ವಿನ್ಯಾಸವಾಗಲು ಮತ್ತು ಸಂಖ್ಯೆಗಳನ್ನು ಗಮನಿಸಿ. ಇಲ್ಲಿ 4 ಇದ್ದಾವೆ. 1 + 3 = 4. ಓಕೆ, ನೆಕ್ಸ್ಟು ವರ್ಗ ಸಂಖ್ಯೆಗಳನ್ನು ಯಾವುದೇ ಬೆಸ ಸಂಖ್ಯೆಗಳು ಅಥವಾ ಏನಾಗ್ತಾವಪ್ಪ ಅಂದ್ರೆ ವರ್ಗ ಸಂಖ್ಯೆಗಳಾಗಿ ಬದಲಾಗ್ತವೆ. ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ. 5 3 8 8 1 9 ಇದು ಒಂದು ವರ್ಗ ಸಂಖ್ಯೆ ಆಯಿತು. ಅದೇ ಥರ 7 5 3 1 ಇವೆಲ್ಲ ಬೆಸ ಸಂಖ್ಯೆಗಳು. ಇವೆಲ್ಲ ಕೂಡಿದರೆ ಒಂದು ವರ್ಗ ಸಂಖ್ಯೆ ಉಂಟಾಗ್ತೈತೆ. 14 16 4 ವರ್ಗ. ಇದೇ ಥರ 1ರಿಂದ ಪ್ರಾರಂಭವಾಗಿ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ವರ್ಗ ಸಂಖ್ಯೆ ಬರುತ್ತದೆ. ಇದು ನಿಮ್ಗೆ ಗೊತ್ತಿರಬೇಕು. ಅದೇ ಥರ ಇಲ್ಲಿ ಕೊಟ್ಟಿದ್ದಾನೆ ನೋಡಿರಿ. ನೆಕ್ಸ್ಟ್ 25 36 ಇದು 6ರದ್ದು 49 7ರದ್ದು 64 8ರದ್ದು 9ರದ್ದು 10ರದ್ದು 100. ಓಕೆ, ಈ ಥರ ವರ್ಗ ಸಂಖ್ಯೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟು 10.1 ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಾರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.